ಸಚೇತನ ಕಾರ್ಯಕ್ರಮದಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಗೌರವ ಮತ್ತು ವ್ಯಕ್ತಿ ಗೌರವ. ಸ್ವಗೌರವ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್, ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು, ಮತ್ತು ವ್ಯಕ್ತಿ ಗೌರವ ಅಂದರೆ ಇಂಡಿವಿಜುವಲ್ ಆಫ್ ದಿ ಹ್ಯುಮ್ಯಾನಿಟಿ, ಅಂದರೆ ವ್ಯಕ್ತಿಗಳನ್ನು ಗೌರವಿಸೋದು. ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳು ಆ್ಯಕ್ಟಿವಿಟಿಗಳನ್ನು ಮಾಡ್ತಾರೆ. ಅದಕ್ಕೂ ಮೊದಲು ನಿಮಗೆ ಸ್ವಗೌರವ ಮತ್ತು ವ್ಯಕ್ತಿ ಗೌರವದ ಒಂದು ಪರಿಚಯವನ್ನು ಮಕ್ಕಳು ಮಾಡ್ಕೊಳ್ತಾರೆ. ಈಗ ಸ್ವಗೌರವ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವ್ಯಕ್ತಿತ್ವ, ಅಭಿಪ್ರಾಯಗಳು ಮತ್ತು ಘನತೆಯನ್ನು ಹೊಂದಿದ್ದಾನೆ ಎಂದು ಗುರುತಿಸುವುದು ಮತ್ತು ಅದಕ್ಕೆ ತಕ್ಕಂತೆ ಗೌರವದಿಂದ ನಡೆದುಕೊಳ್ಳುವುದು. ಗೌರವ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮೌಲ್ಯ ಮತ್ತು ಸಾಮರ್ಥ್ಯಗಳನ್ನು ಗ್ರಹಿಸುವುದು ಮತ್ತು ಗೌರವಿಸುವುದು ಮತ್ತು ನಂಬುವುದು. ಗೌರವ ಭಾವನೆಗಳಿಗೆ ಗೌರವ, ವ್ಯಕ್ತಿತ್ವಕ್ಕೆ ಗೌರವ. ಬೈ ಸ್ವರಕ್ಷಣೆ, ಸ್ವಗಡಿಗಳು, ಸ್ವ ಅಭಿವೃದ್ಧಿ, ಸ್ವ ಆರೈಕೆ, ಸ್ವ ರಕ್ಷಣೆ, ಸ್ವ ಮೌಲ್ಯ ಮತ್ತು ಸ್ವ ಗಡಿಗಳು. ಮತ್ತು ಈ ದಿನ 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಂದ ನಾವು ನಲಿಕಲಿ ಸಚೇತನ ಕಾರ್ಯಕ್ರಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಜೀವನದ ಬಗ್ಗೆ ಅಥವಾ ಹಾಗೆ ಒಂದು ಛದ್ಮವೇಷವನ್ನು ಇಲ್ಲಿ ನಾವು ಕಾಣಿಸ್ತಾ ಇದ್ದೀವಿ. ಈ ದಿನದ ಈ ಕಾರ್ಯಕ್ರಮದಲ್ಲಿ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಜೀವನ ಚರಿತ್ರೆ ಪೂರ್ತಿ ಒಂದು ಹಾಡಿನ ಮುಖಾಂತರ ಮಕ್ಕಳಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೂ ಮೊದಲು ಈ 4 ಮುದ್ದು ಪುಟಾಣಿಗಳು ಛದ್ಮವೇಷವನ್ನು ಮಾಡಿ ನಿಮಗೆಲ್ಲ ಕೂಡ ತೋರಿಸ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಜನನ 23 ಅಕ್ಟೋಬರ್ 1778. ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಕಾಕಟ್ಟಿ ಎಂಬ ಸಣ್ಣ ಹಳ್ಳಿ. ತಂದೆ ದೇಸಾಯಿ ದೋಳಪ್ಪ ಗೌಡರು, ತಾಯಿ ಪದ್ಮಾವತಿ, ಪತಿ ರಾಜಮಲ್ಲ ಸಜ್ಜಯ್ಯ. ದತ್ತುಪತ್ರ ಶಿವಲಿಂಗಪ್ಪ. ಚೆನ್ನಮ್ಮ, ನೀವು ನಮಗೆ ಕಾಪ ಕೊಡಬೇಕು. ಏನು ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತೆ, ಭೂಮಿ ಬೆಳೆ ಬೆಳೆಯುತ್ತೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನೆಂಟರೆ ಇಲ್ಲ ಇಷ್ಟರೇ ದಾಯಗಾರ